Hi dear students, how are you? All are fine. Okay, hope you all are fine. Okay, today's class we are going to learn about the good habits that is in school. Yes, you all know what is the school? Yes, what is the school? What is the meaning of the school? School andrenu? Yes, we can tell it is the place we learn everything ಅಲ್ವಾ. ನಾವು ಸ್ಕೂಲಲ್ಲಿರೋ ಒಂದು ಪ್ಲೇಸಲ್ಲಿ ನಾವು ಎಲ್ಲಾನು ಕಲ್ತ್ಕೊಳ್ತೀವಿ. ದ ಪ್ಲೇಸ್ ಇಟ್ ಈಸ್ ವಿ ವಿಲ್ ಗೆಟ್ ಗುಡ್ ಎಜುಕೇಶನ್, ಒಳ್ಳೆ ವಿದ್ಯೆನ ಕೊಡುವಂಥ ಜಾಗನೇ ನಮಗೆ, ದಟ್ ಈಸ್ ಸ್ಕೂಲ್. ಓಕೆ, ಎಸ್, ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಕ್ಲಾಸ್ ವಿ ವಿಲ್ ಸಿಂಗ್ ಒನ್ ಸಾಂಗ್. ಓಕೆ, ಸೊ ಒಂದು ಸಾಂಗ್ ಹೇಳೋಣ. ಎಸ್, this is Kannada song only, not English song. We learned many Kannada English song, no? So today we will sing one Kannada song. Yes, okay. ಬಾಳ ಒಳ್ಳೆ ನಮ್ಮಿಸ್ಸು, ಬಾಳ ಒಳ್ಳೆ ನಮ್ಮಿಸ್ಸು, ಏನ್ ಹೇಳಿದ್ರು ಎಸ್ ಎಸ್ಸು, ಏನ್ ಹೇಳಿದ್ರು ಎಸ್ ಎಸ್ಸು, ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು. ಬಾಳ ಒಳ್ಳೆ ನಮ್ಮಿಸ್ಸು, ಏನ್ ಹೇಳಿದ್ರು ಎಸ್ ಎಸ್ಸು, ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು. ಆಟಕ್ ಬಾ ಅಂತಾರೆ, ಆಟಕ್ ಸಾಮಾನ್ ಕೊಡ್ತಾರೆ, ಆಟಕ್ ಬಾ ಅಂತಾರೆ, ಆಟದ ಸಾಮಾನ್ ಕೊಡ್ತಾರೆ, ಆಟದ ಜೊತೆ ಪಾಠನೂ ಕಲಿಸ್ತಾರೆ, ಆಟದ ಜೊತೆ ಪಾಠನೂ ಕಲಿಸ್ತಾರೆ. ಬಾಳ ಒಳ್ಳೆ ನಮ್ಮಿಸ್ಸು, ಏನ್ ಹೇಳಿದ್ರು ಎಸ್ ಎಸ್ಸು, ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು. Okay, you learn this song. It is very nice song. Okay, this song about who? Yes, that is your miss. Who is your miss? Yeah, miss yaru. Yes, that is me and Manjula ma'am. Who is your miss? Kavita ma'am and Manjula ma'am. You remember our name? Yeah. I hope you are remembering my name and Manjula ma'am name. Okay. What is she is doing? Yes, she is a very good teacher. The song is about teacher only. The meaning of that song what? Our teacher is very good teacher. She is always what? Yes, smiling. She is very famous in that school. Why? Yes, because she love her kids very much. That's why, yeah, she will give the toys, and with that play games only she will teach the lesson. That's why the students, all students like her very much. ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅದು, ಆಟ ಆಡ್ತಾ ಆಡ್ತಾ ಪಾಠ ಮಾಡೋದು. ಎಸ್, ಓಕೆ, ಎಸ್. Yeah, students, today we are going to learn about school. I think in LKG, pre-KG, this concept of school you know very well, ಅಲ್ವಾ. ಸ್ಕೂಲ್ ಅಂದರೆ ಏನು ಅನ್ನೋದು ನಮಗೆ ಗೊತ್ತಿದೆ. ಸೊ ನಾವೇನು ವಿದ್ಯೆಯನ್ನು ಕಲಿತೀವಿ, ನಾವೇನು ಬೆಳೆದು ದೊಡ್ಡವರಾಗ್ತೀವಿ, ಸೊ ವಿ ವಿಲ್ ಗೆಟ್ ಒನ್ ಗುಡ್ ಪೊಸಿಷನ್, ಮೇ ಬಿ ಇನ್ ಅ ಜಾಬ್ ಆರ್ ಎನಿಥಿಂಗ್. ಓಕೆ, ಫಾರ್ ದ್ಯಾಟ್ ವಿ ನೀಡ್ ಎಜುಕೇಶನ್ ಅಲ್ವಾ, ನಮಗೆ ವಿದ್ಯೆ ಅನ್ನೋದು ಬೇಕು. ಸೊ ವೇರ್ ವಿಲ್ ಗೆಟ್ ದ್ಯಾಟ್? ಎಸ್, ದಟ್ ಈಸ್ ಇನ್ ಸ್ಕೂಲ್ ಓನ್ಲಿ. ನಾವು ಪ್ರಾಥಮಿಕ ಹಂತದಲ್ಲಿ ಆ ವಿದ್ಯೆ ನಮ್ಗೆ ಎಲ್ಲಿ ಸಿಗುತ್ತೆ? ಸ್ಕೂಲಲ್ಲಿ ಸಿಗುತ್ತೆ. ಸೊ ದ ಹ್ಯಾಬಿಟ್ಸ್, ಅವರ್ ಹ್ಯಾಬಿಟ್ಸ್ ಇನ್ ಸ್ಕೂಲ್, ಹೌ ಇಟ್ ಶುಡ್ ಬಿ, ಯಾವ ಥರ ಇರಬೇಕು, ನಾವು ಯಾವ ಥರ, ಹೌ ಶುಡ್ ಶೋ ಅವರ್ ಬಿಹೇವಿಯರ್, ಎವ್ರಿಥಿಂಗ್ ವಿ ಲರ್ನ್ ಇನ್ ಸ್ಕೂಲ್ ಓನ್ಲಿ. ಓಕೆ, ಓಕೆ. ಅದಕ್ಕಿಂತ ಮುಂಚೆ ದ ಹೋಮ್, ವಾಟ್ ವಿ ಕಾಲ್ ದ ಹೋಮ್ ಇಸ್ ದ ಫಸ್ಟ್ ಸ್ಕೂಲ್ ಆಫ್ ಬೇಬಿ ಅಂತ ಹೇಳ್ತೀವಿ. ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ. ತಂದೆಯೇ ತಾಯಿಯೇ ಮೊದಲ ಗುರು. ಸೊ
The home is the first school of baby, because each and everything the baby learn in where? It will learn in her or his home only. ಪ್ರತಿಯೊಂದನ್ನು ಒಳ್ಳೆದಾಗ್ಲಿ ಕೆಟ್ಟದಾಗ್ಲಿ, good, bad, everything she will learn where? Yes, in their home only. So that's why we call ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. Who is the first teacher of baby? Yes, the first teacher of baby is ಮದರ್ ಓನ್ಲಿ. ಅಮ್ಮನೇ ಪ್ರತಿಯೊಂದನ್ನು ಮಗುವಿಗೆ ಮಾತಿಂದ ಹಿಡಿದು ನಡೆಯುವುದನ್ನು ಹೇಳಿದ್ದು ಪ್ರತಿಯೊಂದನ್ನು ಕಲಿಸುವುದು ತಾಯಿಯಾಗಿರೋದ್ರಿಂದ ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ. ಸೊ ವಿ ವಿಲ್ ಗಿವ್ ಗುಡ್ ಮೇನ್ ರೋಲ್ ಫಾರ್ ಮದರ್ ಅಲ್ವಾ? ಎಸ್. ಸೊ kids, today in this class we are going to learn about our good habits in school. ಈಗ ಸ್ಕೂಲ್ ಇಲ್ಲ ಆದರೂ ಕೂಡ ನಾವು ಸ್ಕೂಲಲ್ಲಿ ಯಾವ ಥರ ಇರಬೇಕು, ನೆಕ್ಸ್ಟ್ ನೀವು ಇಫ್ ದ ಸ್ಕೂಲ್ ವಿಲ್ ಸ್ಟಾರ್ಟ್, ಹೌ ಯುವರ್ ಮ್ಯಾನರ್ ಶುಡ್ ಬಿ, ಹೌ ಯುವರ್ ಬಿಹೇವಿಯರ್ ಶುಡ್ ಬಿ ಅನ್ನೋದನ್ನು ನಾವು ಇಲ್ಲಿ ಕಲ್ತ್ಕೊಳ್ಬೇಕು. ಸೊ ಯು ಶುಡ್ ಲರ್ನ್ ದಿಸ್ ವೆರಿ ವೆಲ್. ಓಕೆ, ಎಲ್ಲ ನೀಟಾಗಿ ಇದನ್ನು ತಿಳ್ಕೊಳ್ಬೇಕು. ಎಸ್ ಎಸ್. ಹೂ ಆ್ಯಂಡ್ ಆಲ್ ದೇರ್ ಅಟ್ ದ ಸ್ಕೂಲ್? ಯಾರೆಲ್ಲ ಇರ್ತಾರೆ ಸ್ಕೂಲಲ್ಲಿ? ಎಸ್, ಟೀಚರ್ ವಿಲ್ ಬಿ ದೇರ್. Yes, ayahs will be there, principals will be there. Yes, many yes, staffs will be there. Everybody will be there. Na? Yes, two classmates will be there. Other class teachers will be there. Students will be there. Okay, it's a ಒಂದು ಏನಾಗುತ್ತೆ ಅದೊಂದು it's a big place where we will see these all people. Okay, what is your school name? Yes, our school name is Genius Central School or Genius Techno School. We have two schools, no? Yes, you should learn both schools' name, okay? Because some of the students are joined in Genius Techno School and some of the students join in Genius Central School. So you should learn both schools. Who is the principal of our school? Yes, Mr. Shivaprakash HS. His name is Shivaprakash HS. And who is our secretary ma'am name? Yes, what is the secretary ma'am name? Yes, Mamata madam. Okay. Yes, where is it's placed? Junior Central School. It's placed near Shaktinagar, Davanagere. Where is the Genius Techno School placed? Yes, it's placed in Kurki, no? Kiratagolari Kurki, we will tell, no? Yes, you should know the place of school, your school name, principal name, and secretary ma'am name, then where it will placed. That simple things you should know. Yes. See, who and all will be there. I will show here. Who is she? Yes, she is principal. Okay. Cabin ಅಲ್ಲಿ ಯಾರು ಇರ್ತಾರೆ? She is a principal. Who is she? Yes, she is teacher. What she is doing? She is teaching our kids. Okay. Yeah. This lesson, see here, good habits in school. Okay. School is the place where we go to learn. In school we should follow these habits. So what she is teaching here, she is walking through the line and she is there using the stairs, and they should reading something in books, and she is handling her kerchief and she is there having lunch. So in school, what is a good habits while listening the class or eating or studying? What are the good habits we should follow? We are going to learn in this class. First, see what she is doing here. She is a teacher. Teacher. Teacher andre yaru? Yes, that she will do the teaching. ಮಕ್ಕಳಿಗೆ ಪಾಠ ಹೇಳ್ಕೊಡೋರ್ನ ಏನಂತ ಹೇಳ್ತೀವಿ?
ಟೀಚರ್ ಅಂತ ಹೇಳ್ತೀವಿ. ಶಿ ವಿಲ್ teaching the lessons. Okay, students are sit here while teaching the teacher is teaching. How we should be? We should make noises and all. We will talk each other. It is the time for talking each other? No, we should not talk that time while the teacher is teaching in the front of the class. Teacher paಠ ಮಾಡುವಾಗ we should listen. Now also you are watching the video. We are sending the record classes. Now also you are watching the video. How you should sit like? Yes, very silent, quiet, neatly. You should prepare yourself. You should have a breakfast or lunch, anything. While you are watching the video, you should sit straight. You feel it is the class is going on. Okay, and keep your all related books and pencils in everything, and you should sit straight and listen the class neatly. ಏನು ಡಿಸ್ಟರ್ಬೆನ್ಸ್ ಇರಬಹುದು, ಕ್ವೈಟ್ ಆಗಿ ಕೂತ್ಕೊಂಡು you should listen the class what the teacher is going to teach. ಓಕೆ, ಯಾಕೆ ಅದು ಆ ಥರ ಕೂತ್ಕೊಳ್ಬೇಕು? ಎಸ್, ಅವಾಗಲೇ ನಮಗೆ ಅದು ಏನು ಪಾಠ ಮಾಡ್ತಿದ್ದಾರೆ we can hear properly what the teacher is telling ಅಲ್ವಾ? ಸೊ in the classroom, while the teacher is teaching something in front of the class, we should be sit quietly. Keep quiet and listen to the teacher. Do not, yes, listen to the teacher ಅಂತ ಹೇಳ್ತೀವಿ. ಕ್ಲಾಸಲ್ಲಿ ಪಾಠ ಮಾಡುವಾಗ ಶಿಸ್ತಾಗಿ ಕೂತ್ಕೊಂಡು we should listen what the teacher is telling. That ಆ ಥರ ಕೂತ್ಕೊಳ್ಳೋದ್ರಿಂದ ಏನಾಗುತ್ತೆ, we can listen the lessons perfectly. ನೀಟಾಗಿ ನಮಗೆ ಆ ಪಾಠನ ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್, walk in the line, do not rush. See, when the bell for lunch, okay, that time you will go to the hand wash. How you have to go? Yes, you should follow line system or queue system, one by one. ಒಬ್ರು ಆದ್ಮೇಲೆ ಒಬ್ರು. Do not rush. If you do the rush means what will happen? Okay, some of the students fell down on the floor and they will ಏನಾಗುತ್ತೆ, ಅವರಿಗೆ ಗಾಯ ಆಗುತ್ತೆ. So we should follow queue system while we are going washroom or hand wash. And also evening time we will go to what? Get into the bus. If you are using school bus to go school, so we will go to the school bus, and that time also we should follow queue system to get into the bus. ಬಸ್ ಹತ್ತುವಾಗಲೂ ಅಷ್ಟೇ ಅಥವಾ ಆಟೋ ಹತ್ತುವಾಗಲೂ ಅಷ್ಟೇ ಆರ್ ಸ್ಕೂಲ್ ವ್ಯಾನ್ ಹತ್ತುವಾಗಲೂ ಅಷ್ಟೇ ವಿ ಶುಡ್ ಫಾಲೋ ಕ್ಯೂ ಸಿಸ್ಟಮ್. ಒಬ್ಬರಾದ್ಮೇಲೆ ಒಬ್ಬರು ಮೇಲೆ ಸ್ಟೆಪ್ ಹತ್ಕೊಂಡು ವಿ ಕ್ಯಾನ್ ಗೆಟ್ ಇನ್. ಓಕೆ, ಅರ್ಥ ಆಯ್ತಾ? ದೂಡಬಾರ್ದು, ರಶ್ ಮಾಡ್ಕೋಬಾರ್ದು. ಇಟ್ ಈಸ್ ದ ಗುಡ್ ಹ್ಯಾಬಿಟ್ ವಿ ಶುಡ್ ಫಾಲೋ ಇನ್ ಸ್ಕೂಲ್ ಆ್ಯಂಡ್ ಸಮ್ ಅದರ್ ಪ್ಲೇಸಸ್ ಆಲ್ಸೋ. ಪಬ್ಲಿಕಲ್ಲೂ ಕೂಡ ನಾವು ಔಟ್ಸೈಡ್ ಇರುವಾಗಲೂ ವಿ ಶುಡ್ ಫಾಲೋ ಕ್ಯೂ ಸಿಸ್ಟಮ್. ಯಾರಲ್ಲಿ ನಾರ್ಮಲಿ ಇಫ್ ಯು ಆರ್ ಗೋಯಿಂಗ್ ಔಟ್ಸೈಡ್, ಇಫ್ ಯು ವಾಂಟ್ ಟು ಗೋ ಥ್ರೂ ಬಸ್, ಅವಾಗಲೂ ಅಷ್ಟೇ ಏಜ್ ಆಗಿರೋರು ಯಾರಿದ್ದಾರೆ ಫಸ್ಟ್ ಅವರಿಗೆ ಅವಕಾಶ ಕೊಟ್ಟು ವಿ ವಿಲ್ ಸ್ಕಿಪ್ ಬ್ಯಾಕ್. ನಾವು ಹಿಂದ್ಗಡೆ ನಿಲ್ಬೇಕು. ಅವ್ರು ಹತ್ತಿದ್ಮೇಲೆ ಅದ ಸ್ಮಾಲ್ ಕಿಡ್ಸ್ ಅದಾದ್ಮೇಲೆ ನಾವು ಹತ್ಕೋಬೇಕು. ಡು ನಾಟ್ ರಶ್. ಓಕೆ, ಸೊ ಸಿ ದೇರ್ ಒನ್ ಬೈ ಒನ್, ಒಬ್ಬರಾದ್ಮೇಲೆ ಒಬ್ರು ಇವರು ಲೈನ್ ಮಾಡಿಕೊಂಡು ದೇ ಆರ್ ಗೋಯಿಂಗ್ ಟು ಹ್ಯಾಂಡ್ ವಾಶ್. ಸಿ ಹಿಯರ್. And what is this? Careful while walking stairs. Yes, schools means floors will be there. First floor, second floor, third floor. Small ಇದರಲ್ಲಿ ನರ್ಸರಿ ಇರುತ್ತೆ, ಸೆಕೆಂಡ್ ರಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಲಾಸ್ಟ್ ಫೋರ್ತ್, ಫಿಫ್ತ್, ನೆಕ್ಸ್ಟ್ ಸೆವೆಂತ್, ಏಯ್ತ್, ಲೈಕ್ ದಟ್ ವಿಲ್ ಬಿ ದೇರ್. Yes, higher class students will be in the last floors, lower class in lower class. ಆದರೂ ಕೂಡ ಕೆಲವೊಂದ್ಸಲ ಏನಾಗುತ್ತೆ, ಸ್ಟೆಪ್ ಹತ್ತಬೇಕಾಗುತ್ತೆ ಈಗ ಅಲ್ವಾ? ಸೊ ವೈಲ್ ವಿ ಆರ್ ಸ್ಟೆಪಿಂಗ್ ಟು ದ ಸ್ಟೇರ್ಸ್, ನಾವು ಸ್ಟೆಪ್ ಹತ್ತುವಾಗ ವಿ ಶುಡ್ ನಾಟ್ ಪುಷ್, ಯಾರನ್ನೂ ಪುಷ್ ಮಾಡಬಾರ್ದು. ಬಿಕಾಸ್ ಯು ಆರ್ ವೆರಿ ಸ್ಮಾಲ್ ಕಿಡ್ಸ್. ಇಫ್ ಯು ಆರ್ ಪುಷ್, ಸರಿಯಾಗಿ ಬ್ಯಾಲೆನ್ಸ್ ಇರಲ್ಲ, ಬಾಡಿ ಬ್ಯಾಲೆನ್ಸ್ ಇರಲ್ಲ ಸೊ ಇಟ್ಸ್ ದ ಟೈಮ್ ಫಾರ್ ಅದೇನಾಗುತ್ತೆ, ಬೀಳಲಿಕ್ಕೆ ಚಾನ್ಸ್ ಇರುತ್ತೆ. ಸೊ ವಿ ಶುಡ್ ವೆನ್ ವಿ ಆರ್ ಗೋಯಿಂಗ್ ಥ್ರೂ ದ ಸ್ಟೇರ್ಸ್ ವಿ ಶುಡ್ ಫಾಲೋ ಸೇಮ್ ಕ್ಯೂ ಲೈನ್ ಸಿಸ್ಟಮ್ ಅಲ್ಲಿ ಒಬ್ಬರಾದ್ಮೇಲೆ ಒಬ್ರು ಹತ್ಕೋಬೇಕು. ಆ್ಯಂಡ್ ಕೇರ್ಫುಲಿ, ತುಂಬ ಹುಷಾರಾಗಿ ವಿ ಶುಡ್ ಗೆಟ್ ಇನ್ ಟು ದ
stairs and we should walk in the stairs. See here, ಅವ್ರು ಏನು ಇಟ್ಕೊಳ್ತಾರೆ, ವಿ ಶುಡ್ ಹೋಲ್ಡ್ ದ ರಾಡ್. ಸೈಡಲ್ಲಿ ರಾಡ್ ಇರುತ್ತೆ, ಆ ರಾಡ್ ಇಟ್ಕೊಂಡೇ ನಾವು ಮೇಲೆ ಹುಷಾರಾಗಿ ಹತ್ಕೋಬೇಕು. ಓಕೆ, ಎಸ್, ವಾಟ್ ದೇ ಆರ್ ಡೂಯಿಂಗ್, ಕೀಪ್ ಯುವರ್ ಬುಕ್ಸ್ ನೀಟ್ ಆ್ಯಂಡ್ ಡು ನಾಟ್ ಟೇರ್. ಓಕೆ, ಏನು ಮಾಡ್ತಿದ್ದಾರೆ ಇಲ್ಲಿ? ಎಸ್, ವಿ ಶುಡ್ ಕೀಪ್ ಅವರ್ ಬುಕ್ಸ್ ನೀಟ್. ಸೊ ದಿಸ್ ಇಸ್ ದ ಬುಕ್ಸ್. ಸಿ, ದಿಸ್ ಇಸ್ ದ ಬುಕ್ಸ್. ಏನು ಮಾಡೋದು, ಹಿಂಗೆ ತೆಗಿಯೋದು ನೋಡಿ. ಐ ವಿಲ್ ಶೋ. ಹಿಂಗೆ 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 ಜೋರಾಗಿ ತೆಗಿಯೋದು ಅಲ್ವಾ ಪೇಜಸ್. ವಿ ಶುಡ್ ನಾಟ್ ಡೂ ಲೈಕ್ ದಟ್. ದಿಸ್ ಇಸ್ ದ ಬುಕ್ಸ್. ವಿ ಶುಡ್ ಹೋಲ್ಡ್ ವೆರಿ ನೀಟ್ಲಿ. ಸೊ slowly we should take the pages, not in hurry. Okay, slowly. Which page you want, you can turn very slowly, otherwise what will happen? Yes, it will get here alva, in haridogo chances irutte. Slowly you have to turn the page, which page you want, and you should keep properly. Book ಇಟ್ಕೊಳ್ಳೋ ಮೆಥಡ್ ಕೂಡ ಇದೆ. ಹೆಂಗೆ ಬುಕ್ ಇಟ್ಕೊಳ್ಳೋಕೆ ಆಗಲ್ಲ. ಸೊ ನೀಟಾಗಿ ಈ ಥರ ಇಟ್ಕೊಂಡು ಯು ಶುಡ್ ಹೋಲ್ಡ್ ದ ಬುಕ್ ಲೈಕ್ ದಿಸ್ ಆ್ಯಂಡ್ ಯು ಕ್ಯಾನ್ ರೀಡ್ ನೀಟ್ಲಿ ಅಲ್ವಾ. ಎಸ್, ನೋಟ್ಸ್ ಬರೆಯುವಾಗಲೂ ಅಷ್ಟೇ, ಯು ಶುಡ್ ಕೀಪ್ ಯುವರ್ ನೋಟ್ಸ್ ಇನ್ ಪ್ರಾಪರ್ ವೇ ಆ್ಯಂಡ್ ಯು ಶುಡ್ ಸಿಟ್. ಅದಕ್ಕೆ ನೀಟಾಗಿ ಪಕ್ಕ ಇಟ್ಕೊಂಡು ಬುಕ್ಕನ್ನು ಬರೆದ್ರೆ ಏನಾಗುತ್ತೆ, ಯುವರ್ ಹ್ಯಾಂಡ್ ರೈಟಿಂಗ್ ವಿಲ್ ಬಿ ನೀಟ್. ಹೆಂಗೆ ಕುತ್ಕೊಂಡು ನೀವು, ಇಫ್ ಯು ಆರ್ ಕೀಪಿಂಗ್ ಯುವರ್ ಬುಕ್ಸ್ ಹಿಯರ್ ಆ್ಯಂಡ್ ದೇರ್ ಆ್ಯಂಡ್ ಯು ಆರ್ ಸಿಟ್ಟಿಂಗ್ ಸಮ್ವೇರ್ ಆ್ಯಂಡ್ ಯುವರ್ ರೈಟಿಂಗ್ ಮೀನ್ಸ್ ಯುವರ್ ಹ್ಯಾಂಡ್ ರೈಟಿಂಗ್ ನಾಟ್ ಇಂಪ್ರೂವ್. ಅದು ಇಂಪ್ರೂವ್ ಆಗಲ್ಲ, ನೀಟಾಗಿ ಬರಲ್ಲ. ಸೊ ಯು ಶುಡ್ ಕೀಪ್ ಯುವರ್ ಬುಕ್ಸ್ ನೀಟ್ಲಿ. ಅದನ್ನು ನೀವು ತಿಳ್ಕೊಳ್ಬೇಕು. ಓಕೆ, ಎಸ್. ನೆಕ್ಸ್ಟ್, ಮತ್ತೆ ಹರಿಬಾರ್ದು. ಯು ಆರ್ what taking the pens, pencil and you are putting lines on the books. It's not good habit. We should keep our books very neatly. Understood? Yes, tumma neatagi according to the timetable you should keep your books. Class allu aste table mele kelagade desk we are throwing the under the desk. You should not do like that. Keep your books very neatly. adra ಏನು ಎಡ್ಜ್ ಫೋಲ್ಡ್ ಆಗಬಾರ್ದು. ಇಷ್ಟು ನಾಟ್ ಫೋಲ್ಡ್ ಅದಾದರೂ ಕೂಡ ನೀವು ಕೀಪ್ ಇಟ್ ನೀಟ್ ಆ್ಯಂಡ್ ಹರಿಯೋದು, ಟ್ಯಾರ್ ಮಾಡೋದು ಅದೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಎಸ್, ಹ್ಯಾವ್ ಹ್ಯಾಂಡ್ ಕರ್ಚೀಫ್ ವೆನ್ ಯು ಆರ್ ಗೋಯಿಂಗ್ ಟು ದ ಸ್ಕೂಲ್. ಮೇ ಬಿ ಯು ಫೀಲ್ ಕೋಲ್ಡ್ ಆರ್ ಕಾಫ್ ಎನಿಥಿಂಗ್, ಸೊ ಇಟ್ ವಿಲ್ ಡಿಸ್ಟರ್ಬ್ ಟು ದ ಅದರ್ ಸ್ಟೂಡೆಂಟ್ಸ್ ಆಲ್ಸೋ. That's why you should hold handkerchief every time in your pocket, okay, or your bag. You should use what? Kerchief, handkerchief. She has having kerchief here. Okay, see. Yes, you also should have kerchief related cloths in your pocket if you feel cold or anything. Cold illa andru idru kuda handkerchief is very important to wash your face and hands after having lunch or anything, anytime. If you feel sweating in the class, you can wash your, ಒರೆಸ್ಕೊಳ್ಬೋದು kerchief ಅಲ್ಲಿ. Okay, next, which place is this, what they are doing? Yes, they are having lunch. So ಇಲ್ಲಿ tiffin boxes is there. If you are going to school means your mommy will prepare a tiffin box for you, no? Yes, what the main purpose of her, ಏನು ಉದ್ದೇಶ ಇರುತ್ತೆ ಅವ್ರದ್ದು, to giving tiffin box to you, sorry, lunch box. Tiffin, maybe tiffin box, snacks, anything, lunch box, no. Yes, ಅವ್ರಿಗೆ ಏನೇ ಇರುತ್ತೆ, my kid should complete the lunch ಅಲ್ವಾ, complete the snacks, anything ಅಲ್ವಾ. ಆ ಒಂದು ಇಂಟೆನ್ಷನಲ್ಲಿ they will put some interested things in your lunch box. ಏನೋ ಬೇರೆ ಡಿಶ್ ರೆಡಿ ಮಾಡಿ, ಫುಡ್ ರೆಡಿ ಮಾಡಿ ನಿಮಗೆ ಹಾಕಿರ್ತಾರೆ. ಸೊ ವಾಟ್ ಯು ಹ್ಯಾವ್ ಟು ಡೂ, ಅದನ್ನು ಯು ಫಿನಿಶ್ ಯುವರ್ ಲಂಚ್ ಬಾಕ್ಸ್ ಹಾಫ್ಲಿ ಆರ್ ವಾಟ್, ಫುಲ್ಲಿ. ಎಸ್, ಫುಲ್ಲಿ ಯು ಶುಡ್ ಫಿನಿಶ್ ದ ಲಂಚ್ ಬಾಕ್ಸ್. ಎಲ್ಲ ನೀಟಾಗಿ ಫಿನಿಶ್ ಮಾಡಿ ತಿಂದು ಆಮೇಲೆ ಏನು ಮಾಡಬೇಕು, ನೀವು ನಿಮ್ಮದು ಇದನ್ನು ಕ್ಲೋಸ್ ಮಾಡ್ಕೋಬೇಕು. ಅರ್ಧಂಬರ್ಧ ತಿನ್ನೋದಲ್ಲ. ಓಕೆ, ಎಸ್. ಏನು ಹೇಳ್ತಿದ್ದಾರೆ, ಫಿನಿಶ್ ಯುವರ್ ಲಂಚ್ ಬಾಕ್ಸ್. ಅಲ್ಲಿ ಕೀಪ್ ಸಮ್ ಹಾಫ್ ಫುಡ್ಸ್ ಇನ್ ಯುವರ್ ಬಾಕ್ಸ್ and you will close that box, you will go to the home. It's not good habit. You should finish your lunch fully. Okay, yes. Okay, see here,
Quiet. We should sit in a class quiet. QUIT. Quiet. ನಿಶಬ್ದದಿಂದ ಶಬ್ದ ಮಾಡಬಾರ್ದು. We should not rush in ಲೈನ್. ವಾಕ್ ಇನ್ ಲೈನ್ ಅಲ್ಲೇ ಹೋಗ್ಬೇಕು. ರಶ್ ಮಾಡಬಾರ್ದು. RUSH. ರಶ್. ರಶ್ ಮೀನ್ಸ್ ವಾಟ್? ತಳ್ಬಾರ್ದು, ದೂಡೋದು. ಓಕೆ. ಎಸ್. ನೆಕ್ಸ್ಟ್ STARS. ಗುಂಪಲ್ಲಿ ಹೋಗ್ಬಾರ್ದು ಅಂತ. ವಿ ಆರ್ ಫಾಲೋಯಿಂಗ್ ಲೈನ್ ಸಿಸ್ಟಮ್. ಸ್ಟ್ಯಾರ್ಸ್ ಮೀನ್ಸ್ ವಾಟ್? ಮೆಟ್ಲು. STAIRS. ಸ್ಟ್ಯಾರ್ಸ್. ಸ್ಟೆಪ್, ಮೆಟ್ಲು ಅಂತ ಹೇಳ್ತೀವಿ. ಫ್ಲೋರ್ಸ್ ನಾವು ಮೇಲ್ಗಡೆ ಹೋಗುವಾಗ ವಿ ಶುಡ್ ವಾಕ್ ಕೇರ್ಫುಲಿ. ಎಸ್. Tear. TEAR. ವಿ ಶುಡ್ ನಾಟ್ ಟಿಯರ್ ದ ಬುಕ್ಸ್ ಪೇಜ್. ನಾವು ಹರಿಬಾರ್ದು. ನೀಟಾಗಿ ವಿ ಶುಡ್ ಟೇಕ್ ಅವರ್ ಬುಕ್ಸ್. Okay, handkerchief. Handkerchief means, you know, kerchief. We should use kerchief. HANDKERCHIEF. handkerchief. ಕರವಸ್ತ್ರ ಅಂತ ಹೇಳ್ತೀವಿ. ಸ್ಮಾಲ್ ಕರ್ಚೀಫ್ ಅಂತ ಹೇಳ್ತೀವಿ. LUNCH. lunch. We should finish our lunch. Okay. Yes. See, they have given some homeworks here. You also do this homework. Circle the things that are there in your schools. We will see what and all the things there in our school. We should circle that. What is this? Yes, this is the blackboard. Blackboard is there in your school. Yes, the board will be the concept. It is related to the school. Alva school ಅಂದಮೇಲೆ board ಇದ್ದೇ ಇರುತ್ತೆ. So blackboard ಗೆ ನಾವು circle ಮಾಡಬೇಕು. Okay. Yes, what is this? Pencil. PENCIL. That is pencil. What for? Which one we will use pencil? Yes, to write. Yes, to write we will use pencil. So this is also related to the school. So we should circle it. What is this? Rabbit. Rabbit is a pet. It's an animal. It's related to the school? No. Okay. Idu rabbit, ಮೊಲ. ಇದಕ್ಕೆ ಸ್ಕೂಲ್ಗೆ ಏನು ಸಂಬಂಧ ಇಲ್ಲ. ಸೊ ಇಟ್ ವಾಂಟ್ ಗೋ ಟು ಸ್ಕೂಲ್ ಅಲ್ವಾ? ಅಥವಾ ನಾವು ವಿ ವಾಂಟ್ ಯೂಸ್ ರ್ಯಾಬಿಟ್ ಫಾರ್ ಸ್ಕೂಲ್. ಸೊ ಇಟ್ಸ್ ನೀಡ್ ನಾಟ್ ಟು ಸರ್ಕಲ್. ಟೇಬಲ್ ಆ್ಯಂಡ್ ಚೇರ್. TABLE. ಟೇಬಲ್. CHAIR. chair. Table and chair will be there, na? Yes, while teacher is sitting, she will use chair and table. So it's there in school. What is this? That is balloons. Balloons will be there? No, balloons iralla school alli. Well, when any functions will be there, they will tie balloons, but rarely only. Okay, it is not school things. Adu school things alla. So need not to circle it. What is that? This is the swinging. Yes, in the play garden, swinging will be there in the school. So we have to circle. Swing. 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 Swing andre jokali iruttalla school garden alli, play garden alli. Swinging, seesaw, slides, everything will be there. So we should circle it. What is this? Crayons. Crayons. Yes. If any activity will be there, drawing, coloring, we will use crayons. 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 So this is related to the school. So we will circle it. This is TV. TV will be there? No. Many of the time TV will not there because many TV will be there in home only. Alva maneyalli ashte irutte. So it's not related to the school. We should not circle it. Ball. Ball will be there, na? Yes, we will use ball for play. So we should circle this. Okay. Yes, do this homework and learn the good habits what you follow in school. Page number 123. Okay. Thank you.